ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೊಪ್ಪಳ ಜಿಲ್ಲೆಯ DHO ಆಫೀಸ್ ವತಿಯಿಂದ ಒಂದಷ್ಟು ಲ್ಯಾಬ್ ಟೆಕ್ನಿಷಿಯನ್, ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳನ್ನು ಕರೆಯಲಾಗಿದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಕೊಪ್ಪಳ ಜಿಲ್ಲೆಯ DHO ಆಫೀಸ್ ವತಿಯಿಂದ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಒಂದಷ್ಟು ಹುದ್ದೆಗಳನ್ನು ಕರೆದಿರುವಂಥದ್ದು. ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟ ಅನಿಸಿದರೆ ಕೂಡ ಚಾನಲ್ನ ಫಾಲೋ ಮಾಡ್ಕೊಳ್ರಿ. ಅದ್ರ ಜೊತೆಗೆ ನಿಮಗೇನಾದರೂ ಈ ಲಿಂಕ್ ಬೇಕಾಗಿದ್ದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲ್ DM ಮಾಡಿದರೆ ನಾನು ನಿಮಗೆ ಈ ಲಿಂಕನ್ನು ಶೇರ್ ಮಾಡ್ತೇನೆ. ಈ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಡೈರೆಕ್ಟ್ ಅಪ್ಲಿಕೇಶನ್ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಏನಪ್ಪ ಅಂತಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ನೀವು ಆನ್ ಟೈಮಿಗೆ ಕೊಟ್ಟು ಬರಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಂಗೆ ಲಿಂಕ್ ಬೇಕಂದ್ರೆ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಆದರೆ ಇನ್ಸ್ಟಾಗ್ರಾಮಿಗೆ ಬಂದು ಜಾಯ್ನ್ ಆಗಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು 31ನೇ ತಾರೀಕಿಗೆ ಬಂದಿರುವಂಥದ್ದು. ಗುತ್ತಿಗೆ ನೇಮಕಾತಿ ಪ್ರಕಟಣೆ ಹೊರಡಿಸಿದ್ದಾರೆ. ಆರೋಗ್ಯ ಮತ್ತು ಕೊಪ್ಪಳ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಇಲಾಖೆಗಳಲ್ಲಿ ಕಲ್ಯಾಣ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು, ಅದರಲ್ಲಿ ಸ್ಪೆಷಲಿ ಏನಪ್ಪ ಅಂದರೆ ಲ್ಯಾಬ್ ಟೆಕ್ನಿಷಿಯನ್ಸು, ಫಾರ್ಮಸಿಸ್ಟು, ಶಿಕ್ಷಕಾಧಿಕಾರಿಗಳ ಹುದ್ದೆಗಳನ್ನು 1 ವರ್ಷದ ಅವಧಿಗೆ ಏನಪ್ಪ ಅಂದರೆ ಷರತ್ತುಗಳನ್ನು ಒಳಪಡಿಸಿ ಭರ್ತಿಗಳನ್ನು ಮಾಡ್ಕೊಳ್ಳೋಕ್ಕೆ ಏನು ಮಾಡಿದ್ದಾರೆ ಅಂದರೆ ಅರ್ಜಿ ಆಹ್ವಾನವನ್ನು ಕರೆಯಲಾಗಿದೆ. ಸೊ ಅಭ್ಯರ್ಥಿಗಳು ಈ ಕೆಳಗಂತೆ ಆಸಕ್ತ ಅಭ್ಯರ್ಥಿಗಳು ವೃಂದವಾರು ಅರ್ಜಿಗಳನ್ನು ನಮೂನೆಗಳನ್ನು ಭರ್ತಿ ಮಾಡಿ, ಅಂದರೆ ಅಪ್ಲಿಕೇಶನ್ ಫಾರ್ಮ್ ಬೇರೆ ಬೇರೆ ಅದಾವೆ. ಲ್ಯಾಬ್ ಟೆಕ್ನಿಷಿಯನ್ಗೆ ಬೇರೆ ಐತಿ, ಫಾರ್ಮಸಿಸ್ಟಿಗೆ ಬೇರೆ ಐತಿ, ಮತ್ತು ಶಿಕ್ಷಕಾಧಿಕಾರಿಗಳಿಗೆ ಬೇರೆ ಐತಿ. ನಾನು ಲಿಂಕ್ ಹಾಕ್ತೀನಲ್ಲ, ಅದರಲ್ಲಿ ನಿಮಗೆ ಬೇರೆ ಬೇರೆನೇ ಕಾಣಿಸುತ್ತೆ. 8ನೇ ತಾರೀಕಿನ ಒಳಗಾಗಿ ನೀವೇನು ಪ್ರತಿಯೊಂದಿಗೆ ನೋಡಿ ಏನು ಹೇಳ್ತಾರೆ ಅಂದರೆ ಇವರು ಸಂಬಂಧಪಟ್ಟಂಥ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಸಂಬಂಧಿಸಿದಂಥ ಮೂಲ ದಾಖಲಾತಿಗಳನ್ನು 2 ಸ್ವಯಂ ದೃಢೀಕರಣ ನಕಲು ಪ್ರತಿಯೊಂದಿಗೆ 7/8/2026 ಬೆಳಗ್ಗೆ 10ರಿಂದ 4 ಗಂಟೆವರೆಗೆ ಒಳಗಾಗಿ ನೇರ ಸಂದರ್ಶನಕ್ಕೆ ನೋಡಿ. 7ನೇ ತಾರೀಕಿಗೆ ನೇರ ಸಂದರ್ಶನ ಐತೆ, ನೆನಪಿಟ್ಕೋರಿ. ನೀವೇನು ಮಾಡಬೇಕಪ್ಪ ಅಂದರೆ ಇದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿಂದ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕು. 7ನೇ ತಾರೀಕಿಗೆ 10 ಗಂಟೆಯಿಂದ 4 ಗಂಟೆ ಒಳಗಾಗಿ ನೀವು ಡೈರೆಕ್ಟ್ ನೇರ ಸಂದರ್ಶನಕ್ಕೆ ಹೋಗಿ ಅಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನೋಡಿ ಏನದವ್ರಿ, ಲ್ಯಾಬ್ ಟೆಕ್ನಿಷಿಯನ್ 11 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ DMLT ಆಗಿರಬೇಕು. ನೋಡಿರಿ, ಕೊಪ್ಪಳ ತಾಲೂಕು ಆರೋಗ್ಯ ಮತ್ತು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸಭಾಂಗಣ, ಹಳೆ ಜಿಲ್ಲಾ ಆಸ್ಪತ್ರೆ ಆವರಣ, ನಗರಸಭೆ ಹತ್ತಿರ, ವಿದ್ಯಾನಗರ, ಕೊಪ್ಪಳ. ಇಲ್ಲಿಗೆ ಹೋಗಬೇಕು. ಲ್ಯಾಬ್ ಟೆಕ್ನಿಷಿಯನ್ ಆದರೂ ಇಲ್ಲಿಗೆ ಹೋಗಬೇಕು. 7ನೇ ತಾರೀಕಿಗೆ ಈ ಅಡ್ರೆಸ್ಸಿಗೆ ಹೋಗಬೇಕು. ಅದೇ ರೀತಿಯಾಗಿ ಫಾರ್ಮಸಿಸ್ಟ್ ಆದವರು 4 ಹುದ್ದೆಗಳನ್ನು ಡಿ ಫಾರ್ಮಸಿ ಆಗಿರಬೇಕು. ಅವ್ರು ಎಲ್ಲಿ ಹೋಗ್ಬೇಕಂದ್ರೆ ಜಿಲ್ಲಾ ಆರೋಗ್ಯ ಸಂಕೀರ್ಣ, ಹಳೆ ಜಿಲ್ಲಾ ಆಸ್ಪತ್ರೆ ಆವರಣ, ನಗರಸಭೆ ಹತ್ತಿರ, ವಿದ್ಯಾನಗರ, ಕೊಪ್ಪಳ. ಇಲ್ಲಿಗೆ ಹೋಗಬೇಕು. ಆಮೇಲೆ ಶಿಕ್ಷಕಾಧಿಕಾರಿಗಳು 11 ಹುದ್ದೆಗಳು. ಇದಕ್ಕೆ ನರ್ಸಿಂಗ್ ಆಗಿರ್ಬೇಕು ರೀ. ನರ್ಸಿಂಗ್ ಹುದ್ದೆ ಅಂದರೆ GNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಆಗಿರಬೇಕು. ಇದೆಲ್ಲಿ ಹೋಗ್ಬೇಕಂದ್ರೆ ಅಡ್ರೆಸ್ಸಿಗೆ ಇಂಟ್ರೋಗಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣ, ಹಳೆ ಜಿಲ್ಲಾ ಆಸ್ಪತ್ರೆ ಆವರಣ, ನಗರಸಭೆ ಹತ್ತಿರ, ವಿದ್ಯಾನಗರ, ಕೊಪ್ಪಳ. ಇಲ್ಲಿಗೆ ಹೋಗಬೇಕು. ಕ್ಲಿಯರ್ ಆಗಿತ್ತು ಇದು. ನೆಕ್ಸ್ಟ್ ಇಲ್ಲಿ ಬರೋಣ್ರಿ, ನಾವೀಗ ವಯೋಮಿತಿ 45 ಇರಬೇಕು. ಮತ್ತು ನೋಡಿರಿ, ಲ್ಯಾಬ್ ಟೆಕ್ನಿಷಿಯನ್ಗೆ ಏನೇನು ಡಾಕ್ಯುಮೆಂಟ್ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್ ಹೋಗ್ಬೇಕು ರೀ, SSLC ಅಂಕಪಟ್ಟಿ, ಲ್ಯಾಬ್ ಟೆಕ್ನಿಷಿಯನ್ ಮಾರ್ಕ್ಸ್ ಕಾರ್ಡ್ಗಳು, ಪ್ಯಾರಾಮೆಡಿಕಲ್ ಬೋರ್ಡ್ ಡಿಪ್ಲೊಮಾ ಸರ್ಟಿಫಿಕೇಟ್, ಜಾತಿ ಕನ್ನಡ ಮೀಡಿಯಂ, ರೂರಲ್, ಹೈದರಾಬಾದ್, ಕರ್ನಾಟಕ ಏನಿದ್ರು ತೊಗೊಂಡು ಹೋಗ್ಬೇಕು. ಅದೇ ರೀತಿ ಫಾರ್ಮಸಿಸ್ಟಿಗೆ ಆಧಾರ್ ಕಾರ್ಡ್, SSLC, ಡಿ ಫಾರ್ಮಸಿ ಮಾರ್ಕ್ಸ್ ಕಾರ್ಡ್ಸ್, ಆಮೇಲೆ ರಿಜಿಸ್ಟ್ರೇಷನ್ ಇರಬೇಕು, ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, ಕನ್ನಡ ಮೀಡಿಯಂ, ರೂರಲ್, ಹೈದರಾಬಾದ್, ಕರ್ನಾಟಕ ಇದ್ದರೆ ತೊಗೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ಸೇಮ್ ನರ್ಸಿಂಗ್ ಆಫೀಸರು ಕೂಡ ಸೇಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ ವೃಂದಗಳು ಮಾಡ್ಯಾರ ನೋಡ್ರಿ, ಕೆರಿಯಾರ ಕಲ್ಯಾಣ ಕರ್ನಾಟಕ ಉಳಿದಿರೋದಂತೆ ಮಾಡ್ಯಾರ. ಓಕೆ. ಸೊ ಆಮೇಲೆ ಫಾರ್ಮಸಿಸ್ಟು ಕೂಡ ಹಾಗೆ ಕಲ್ಯಾಣ ಕರ್ನಾಟಕ ಉಳಿದವರಿಂದ. ನೀವು ಉಳಿದವರಿಂದ ಅಂದರೆ ಯಾರ್ರೀ, ನಮ್ಮ ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿ ಬೇರೆಯವ್ರು ಇರ್ತಾರಲ್ಲ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹಾವೇರಿ, ಇವರೆಲ್ಲ ಉಳಿದಿರೋರಿಂದ. ಕಲ್ಯಾಣ ಕರ್ನಾಟಕ ಅಂತಂದ್ರೆ ಆ ಕಡೆ ಇದ್ದವ್ರು, ಕೊಪ್ಪಳ ಕಡೆ ಇದ್ದವ್ರು, ಅವ್ರು ಕಲ್ಯಾಣ ಕರ್ನಾಟಕ. ಇಲ್ಲಿ ನಿಮ್ಗೆ ಇದು ಪ್ಯೂರ್ಲಿ ಗುತ್ತಿಗೆ ಆಧಾರದ ಮ್ಯಾಗ ಐತಿ. ಸೊ ನಿಮ್ಗೆ ಏನಾದರೂ ಇದು ಲಿಂಕ್ ಬೇಕಪ್ಪ ಅಂತಂದ್ರೆ ನನಗೆ ನೀವು ಇನ್ಸ್ಟಾಗ್ರಾಮಿಗೆ ಬಂದು ಜಾಯ್ನ್ ಆಗಿ ಲಿಂಕ್ ಕೇಳಿರಿ, ನಾನು ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ.